ನಮಸ್ತೆ ಎಲ್ರಿಗೂ. ನಿಮಗೊಂದು ವಿಷಯ ಗೊತ್ತಿರಬೇಕು. ಎಲ್ರಿಗೂ ಸಮಸ್ಯೆ, ಪ್ರತಿಯೊಬ್ಬರು ಕೂಡ ಸಮಸ್ಯೆಯಿಂದನೇ ಬೆಳೆಲ್ತಾ ಇದ್ದಾರೆ. ಆ ಸಮಸ್ಯೆಗೆ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡೋದಿಲ್ಲ. ಒಂದು ವೇಳೆ ಯಾರಾದರೂ ಸೊಲ್ಯೂಷನ್ ಕೊಟ್ಟರೆ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅಂತಂದರೆ ಅವರೇ ಅದ್ರ ಬಗ್ಗೆ ಮತ್ತೆ ಗೇಲಿ ಮಾಡ್ತಾರೆ. ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿದ್ದೀನಿ, ಆ ಕಡೆ ಹೋಗಿದ್ದೀನಿ, ಈ ಕಡೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ಆಸ್ಪತ್ರೆಗೆ ಹಾಕಿದ ದುಡ್ಡು 10 ಲಕ್ಷ 20 ಲಕ್ಷ ಆಗಿದೆ, ಅದರಿಂದ ಕಡಿಮೆನೇ ಆಗಿಲ್ಲ. ಇನ್ನು ಇದರಿಂದ ಹೇಗೆ ಕಡಿಮೆ ಆಗುತ್ತೆ ಆಸನ ಪ್ರಾಣಾಯಾಮದಿಂದ ಅಂತ ಇವೆಲ್ಲ ಅನುಮಾನ ಬರ್ತಾ ಇರ್ತಾವೆ. ಅದಕ್ಕೆ ಅದರಿಂದನೇ ಈ ಅನುಮಾನದಿಂದನೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇರ್ತಾವೆ. ಈ ಅನುಮಾನ ಬಿಡಿ. ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಈ ಸನಾತನ ಶಾಸ್ತ್ರ ಏನಿದೆಯಲ್ಲ, ಅದು ಎಲ್ರಿಗೂ ಒಲಿಯೋದಿಲ್ಲ. ಯಾಕೆಂದರೆ ಕೆಲವೊಬ್ಬರು ಅದ್ರ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಅಯ್ಯೋ ಹೋಲ್ಬಿಟ್ರಪ್ಪ, ಹಾಗೆ ಹೀಗೆ, ಅವಾಗೆಲ್ಲ ಅದರ ಜಾತಿವಾದ ಹಾಗಿದೆ ಹೀಗಿದೆ. ಏನೂ ಇಲ್ಲ. ಅದು ಏನು ಇದೆ ಅಂದರೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗಬಹುದು. ಅರ್ಥ ಆಯ್ತಾ? ಏನು ಅಂತಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವಾಗಿರಲಿ ಅನ್ನೋದನ್ನೇ ಬಯಸುತ್ತೆ ಸನಾತನ. ನಾನೇನು ಜಾತಿ ಬಗ್ಗೆ ಹೇಳ್ತಾ ಇಲ್ಲರಿ, ನಾನು ಧರ್ಮದ ಬಗ್ಗೆ ಹೇಳ್ತಾ ಇದ್ದೇನೆ. ಧರ್ಮ ಅಂದರೆ ಎಲ್ಲರೂ ಫಾಲೋ ಮಾಡಬೇಕು. ಅವನು ಹಿಂದೂ ಇರೋದನ್ನು ಮುಸ್ಲಿಮ್ ಇರೋದನ್ನು ಯಾರ ತನಕ ಗೊತ್ತಿಲ್ಲ, ಯಾರೇ ಇರ್ಬೋದು, ಎಲ್ಲರೂ ಅದನ್ನು ಅನುಸರಿಸಲೇಬೇಕು. ಧರ್ಮದ ಅರ್ಥನೇ ವಿಶಾಲವಾಗಿದೆ ಭಾಳ. ಒಂದು ವೇಳೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಿತ್ತಂದರೆ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಪ್ರಾಣಾಯಾಮ, ಆಸನ, ಯೋಗ ಆಸನಗಳು ಮತ್ತು ಇನ್ನು ಬಂಧಗಳು ಎಲ್ಲ ವಿಷಯಗಳನ್ನು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಯಾವುದೇ ಅನುಮಾನ ಇಲ್ಲದೆ ಕೇವಲ 6 ತಿಂಗಳಲ್ಲಿ ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ, ಆ ಸಮಸ್ಯೆಯಿಂದ ಹೊರಗಡೆ ಬರುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಏನು ಮಾಡಬೇಕು? ದೃಢ ನಿರ್ಧಾರ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಈ ದೃಢ ನಿರ್ಧಾರ ಮಾಡಿದ್ರಿ ಅಂತಂದರೆ ಯಾರೇ ಆಗಿರ್ಬೋದು, ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ ಇಡೀ ವಿಶ್ವಾದ್ಯಂತ ಯಾರೇ ಆದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ನಿರ್ಧಾರ ಮಾಡಿ ನೋಡಿ. ಕೆಳಗಡೆ ಕಾಣುವಂತಹ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನ್ ಆಫ್ಲೈನ್ಗೆ ಜಾಯ್ನ್ ಆಗಿ ಬೇಸಿಕ್ ಲೆವೆಲ್ ಎಂಟರ್ ಮಾಡಿ, ಅಡ್ವಾನ್ಸ್ ಲೆವೆಲ್ ಯಾವುದೇ ಈ 3ರಲ್ಲಿ ಯಾವುದೇ ಆಸನ, ಡಿಸೀಸ್ ಆಸನಗಳು ಕೂಡ ನಾವು ಕಲಿಸ್ತೀವಿ. ಆಯುರ್ವೇದ ಕೂಡ ನಾವು ಹೇಳ್ತೀವಿ ಯಾವ ರೀತಿ ತೊಗೊಳ್ಬೇಕು ಅಂತ. ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.